ಮೌಲ್ಯ ಚಾನಲ್ಗೆ ಸ್ವಾಗತ. ಓದುತ್ತಿರುವವರು ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 1 ಸೀತಾ ಪರಿಣಯ ಭಾಗ 3. ವಿಶ್ವಾಮಿತ್ರ ಒಬ್ಬ ಮಹರ್ಷಿ. ಆತ ಬ್ರಹ್ಮರ್ಷಿಯಾಗಿದ್ದು ಒಂದು ದೊಡ್ಡ ಕಥೆ. ಹಿಂದೆ ಆತ ಒಬ್ಬ ರಾಜನಾಗಿದ್ದ. ಅವನ ಹೆಸರು ಕೌಶಿಕ. ಒಮ್ಮೆ ಬೇಟೆಯಾಡಲು ಕಾಡಿಗೆ ಹೋದ. ಬೇಟೆ ಮುಗಿಸಿ ಹಿಂದಿರುಗುತ್ತಿದ್ದಾಗ ಒಂದು ಆಶ್ರಮ ಕಂಡಿತ್ತು. ಅದು ವಸಿಷ್ಠರ ಆಶ್ರಮವಾಗಿತ್ತು. ಋಷಿಗಳಿಗೆ ನಮಸ್ಕರಿಸಿ ಹೋಗೋಣವೆಂದು ಕೌಶಿಕ ಆಶ್ರಮದೊಳಕ್ಕೆ ಹೋದ. ವಸಿಷ್ಠರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತಾನೆ. ವಸಿಷ್ಠರು ಆಶೀರ್ವದಿಸಿದರು. ರಾಜ ಬಹಳ ಬಳಲಿದ್ದ. ಅವನ ಪರಿವಾರಕ್ಕೂ ಆಯಾಸವಾಗಿತ್ತು. ಇನ್ನೂ ಬಹಳ ದೂರ ಪ್ರಯಾಣ ಮಾಡಬೇಕಾಗಿತ್ತು. ವಸಿಷ್ಠರಿಗೆ ರಾಜನಿಗೂ ಅವನ ಪರಿವಾರಕ್ಕೂ ಆತಿಥ್ಯ ಮಾಡಬೇಕು ಎನಿಸಿತು. ರಾಜನಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದರು. ತಮ್ಮ ಆಶ್ರಮದಲ್ಲಿದ್ದ ಶಬಲೆ ಎಂಬ ಗೋವನ್ನು ಕರೆದರು. ಶಬಲೆ ದೇವಲೋಕದ ಕಾಮಧೇನು. ಬೇಕಾದ ಆಹಾರಗಳನ್ನು ಕೊಡುತ್ತಿತ್ತು. ವಸಿಷ್ಠರು ಶಬಲೆಗೆ ಹೇಳಿ ಔತಣವನ್ನೇರ್ಪಡಿಸಿದರು. ರಾಜನಿಗೂ ಅವನ ಪರಿವಾರಕ್ಕೂ ಮೃಷ್ಟಾನ್ನ ಭೋಜನ ನಡೆಯಿತು. ಕೌಶಿಕ ರಾಜನಿಗೆ ಆಶ್ಚರ್ಯ. ಒಂದು ಹಸುವು ಇಷ್ಟೆಲ್ಲ ಆಹಾರಗಳನ್ನು ಸರಬರಾಜು ಮಾಡುವುದಲ್ಲ ಎಂದು. ಆ ಹಸುವನ್ನು ಪಡೆಯುವ ಆಸೆಯಾಯಿತು. ಶಬಲೆಯನ್ನು ನನಗೆ ಕೊಡಿ ಎಂದು ವಸಿಷ್ಠರನ್ನು ಬೇಡುತ್ತಾನೆ. ಆದರೆ ವಸಿಷ್ಠರು ಶಬಲೆಯನ್ನು ಕೊಡಲು ಒಪ್ಪಲಿಲ್ಲ. ರಾಜನು, ಶಬಲೆಯ ಬದಲು 100 ಹಸುಗಳನ್ನು ಕೊಡುತ್ತೇನೆ, ನೀವು ಕೇಳಿದಷ್ಟು ಹಣವನ್ನೂ ಕೊಡುತ್ತೇನೆ, ದಯವಿಟ್ಟು ಶಬಲೆಯನ್ನು ನನಗೆ ಕೊಡಿ ಎಂದ. ವಸಿಷ್ಠರು ಖಂಡಿತ ಸಾಧ್ಯವಿಲ್ಲ ಎಂದು ಬಿಟ್ಟರು. ಕೌಶಿಕನಿಗೆ ಕೋಪ ಬಂದಿತ್ತು. ಹಸುವನ್ನು ಬಲಾತ್ಕಾರವಾಗಿ ಹಿಡಿದುಕೊಳ್ಳುವಂತೆ ತನ್ನ ಸೈನಿಕರಿಗೆ ಅಪ್ಪಣೆ ಮಾಡಿದ. ಅವನ ಸೈನಿಕರು ಶಬಲೆಯನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರು. ಇದ್ದಕ್ಕಿದ್ದಂತೆ ಶಬಲೆ ಒಮ್ಮೆ ಮೈ ಕೊಡವಿತು. ಸೈನಿಕರೆಲ್ಲ ಚದುರಿ ದೂರದಲ್ಲಿ ಬಿದ್ದರು. ಕೌಶಿಕನ ಸೈನಿಕರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಬಲೆಯನ್ನು ಹಗ್ಗಗಳಿಂದ ಕಟ್ಟಿಹಾಕಲು ಯತ್ನಿಸಿದರು. ಆಗ ಶಬಲೆ ಅಂಬಾ ಎಂದಿತ್ತು. ಕೂಡಲೇ ಎಲ್ಲೆಲ್ಲಿಂದಲೋ ಸಾವಿರಾರು ಜನ ಕಟ್ಟಾಳುಗಳು ಶಸ್ತ್ರಗಳನ್ನು ಹಿಡಿದುಕೊಂಡು ಬಂದು ಕೌಶಿಕನ ಸೈನಿಕರನ್ನು ಸೋಲಿಸಿ ಓಡಿಸಿದರು. ಕೌಶಿಕನಿಗೆ ಬಹಳ ಅವಮಾನವಾಯಿತು. ತನ್ನಂತಹ ಪರಾಕ್ರಮಿ ಒಬ್ಬ ಋಷಿಯ ಆಶ್ರಮದ ಹಸುವಿನಿಂದ ಸೋಲನ್ನು ಅನುಭವಿಸಬೇಕಾಯಿತೇ ಎಂದು ದುಃಖವಾಯಿತು. ಇದಕ್ಕೆ ತಕ್ಕ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ ಎಂದು ನಿಶ್ಚಯಿಸಿದ. ರಾಜಧಾನಿಗೆ ಹಿಂತಿರುಗಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಹಿಮಾಲಯಕ್ಕೆ ಹೋದ. ಹಿಮಾಲಯದಲ್ಲಿ ಘೋರವಾದ ತಪಸ್ಸನ್ನು ಮಾಡಿದ. ಶಿವನು ಕೌಶಿಕನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ನಿನ್ನಿಚ್ಛೆ ಬಂದ ವರವನ್ನು ಕೇಳಿಕೋ ಎಂದ. ಕೌಶಿಕನ ಗುರಿ ಇದ್ದುದು ಒಂದೇ, ವಸಿಷ್ಠರನ್ನು ಸೋಲಿಸುವುದು. ಅದಕ್ಕಾಗಿ ಪ್ರಬಲವಾದ ಅಸ್ತ್ರಗಳನ್ನು ಬೇಡಿದ. ಶಿವ ಅಸ್ತ್ರಗಳನ್ನು ಅವನಿಗೆ ದಯಪಾಲಿಸಿದ. ಹೊಸ ಅಸ್ತ್ರಗಳನ್ನು ಸಂಪಾದಿಸಿಕೊಂಡು ಕೌಶಿಕ ಮತ್ತೆ ವಸಿಷ್ಠರ ಆಶ್ರಮಕ್ಕೆ ಬಂದ. ಒಂದೇ ಬಾಣದಿಂದ ಆಶ್ರಮಕ್ಕೆ ಬೆಂಕಿ ಹಚ್ಚಿದ. ದಗದಗನೆ ಉರಿಯುತ್ತಿದ್ದ ಬೆಂಕಿಯನ್ನು ನೋಡಿ ವಸಿಷ್ಠರ ಶಿಷ್ಯರಿಗೆ ಭಯವಾಯಿತು. ವಸಿಷ್ಠರು ಅವರನ್ನು ಸಮಾಧಾನಪಡಿಸಿದರು. ತಮ್ಮ ಬ್ರಹ್ಮದಂಡವನ್ನು ಮುಂದಿಟ್ಟುಕೊಂಡು ಕುಳಿತರು. ಕೌಶಿಕ ಒಂದರ ಮೇಲೊಂದರಂತೆ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದ. ಆದರೆ ಏನಾಶ್ಚರ್ಯ! ಎಲ್ಲ ಅಸ್ತ್ರಗಳನ್ನು ವಸಿಷ್ಠರ ಬ್ರಹ್ಮದಂಡ ನುಂಗುತ್ತಾ ಬಂದಿತ್ತು. ವಸಿಷ್ಠರಿಗಾಗಲಿ ಅವರ ಆಶ್ರಮಕ್ಕಾಗಲಿ ಸ್ವಲ್ಪವೂ ಧಕ್ಕೆಯಾಗಲಿಲ್ಲ. ಕೌಶಿಕನ ಅಸ್ತ್ರಗಳ ಸರುಕು ಮುಗಿಯುತ್ತಾ ಬಂತು.
ಅವನ ಬಳಿ ಇದ್ದುದು ಇನ್ನೊಂದೇ ಅಸ್ತ್ರ, ಅದು ಬ್ರಹ್ಮಾಸ್ತ್ರ. ಅದು ಅಸ್ತ್ರಗಳಲ್ಲೆಲ್ಲ ಅತಿ ಪ್ರಬಲವಾದದ್ದು. ಅದನ್ನು ಪ್ರಯೋಗಿಸಿದರೆ ಇಡೀ ಲೋಕವೇ ಸುಟ್ಟು ಹೋಗುವುದು. ಕೌಶಿಕ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ 3 ಲೋಕದವರು ಭಯಗೊಂಡರು. ವಿಶ್ವದ ವಿನಾಶವಾಗುತ್ತದಲ್ಲ ಎಂದು ದುಃಖಪಟ್ಟರು. ಆದರೆ ಬ್ರಹ್ಮದಂಡ ಅದನ್ನೂ ಬಿಡಲಿಲ್ಲ. ಬ್ರಹ್ಮಾಸ್ತ್ರವನ್ನು ನುಂಗಿ ಹಾಕಿತು. ಕೌಶಿಕ ಈಗ ತೀರಾ ಹತಾಶನಾದ. ಬ್ರಹ್ಮಬಲದ ಮುಂದೆ ತನ್ನ ಬಲ ಉಪಯೋಗ ಇಲ್ಲ ಎನಿಸಿತು. ತಾನೂ ಬ್ರಹ್ಮಬಲವನ್ನು ಸಂಪಾದಿಸಲೇಬೇಕು ಎಂದುಕೊಂಡ. ಅದಕ್ಕಾಗಿ ತಪಸ್ಸು ಮಾಡಲು ಹೊರಟ. ಮತ್ತೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ. ಬ್ರಹ್ಮ ಪ್ರತ್ಯಕ್ಷನಾಗಿ, ಕೌಶಿಕ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಇನ್ನು ಮೇಲೆ ನೀನು ರಾಜ ಋಷಿ ಎಂದ. ಇದರಿಂದ ಕೌಶಿಕನಿಗೆ ಸಮಾಧಾನವಾಗಲಿಲ್ಲ. ಅವನಿಗೆ ಆಗಬೇಕೆಂಬ ಇಚ್ಛೆ. ಅದಕ್ಕಾಗಿ ಮತ್ತೆ ಘೋರವಾದ ತಪಸ್ಸನ್ನು ಆರಂಭಿಸಿದ. ಇಲ್ಲಿ ಕೌಶಿಕ ರಾಜ ತಪಸ್ಸು ಮಾಡುತ್ತಿದ್ದಾಗ ಅತ್ತ ಸೂರ್ಯವಂಶದ ತ್ರಿಶಂಕು ಎಂಬ ರಾಜ ದೇಶವಾಳುತ್ತಿದ್ದ. ಅವನು ಧರ್ಮದಿಂದ ರಾಜ್ಯವಾಳುತ್ತಿದ್ದ. ಒಮ್ಮೆ ಆತನಿಗೆ ಮನುಷ್ಯ ಶರೀರದಿಂದಲೇ ಸ್ವರ್ಗಕ್ಕೆ ಹೋಗಬೇಕು ಎಂದು ಆಸೆಯಾಯಿತು. ಅದಕ್ಕಾಗಿ ವಸಿಷ್ಠರಿಗೆ ತನ್ನ ಆಸೆಯನ್ನು ಹೇಳಿ ಯಾವುದಾದರೂ ಯಜ್ಞ ಮಾಡುವಂತೆ ಪ್ರಾರ್ಥಿಸಿದ. ವಸಿಷ್ಠರು ಮನುಷ್ಯ ದೇಹದಿಂದ ಸ್ವರ್ಗಕ್ಕೆ ಹೋಗುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ತ್ರಿಶಂಕುವಿಗೆ ಸಮಾಧಾನವಾಗಲಿಲ್ಲ. ಅವನು ವಸಿಷ್ಠರ ಮಕ್ಕಳ ಬಳಿಗೆ ಹೋದ. ಅವರು ಮಹಾತಪಸ್ವಿಗಳು. ಅವರ ಮುಂದೆ ತನ್ನ ಆಸೆಯನ್ನು ತಿಳಿಸಿದ. ವಸಿಷ್ಠರು ತನ್ನ ಆಸೆಯನ್ನು ಈಡೇರಿಸಲಿಲ್ಲವೆಂದು ವಸಿಷ್ಠರ ಮಕ್ಕಳಾದರೂ ತನಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸಿದ. ತಮ್ಮ ತಂದೆಯವರೇ ಸಾಧ್ಯವಿಲ್ಲ ಎಂದ ಮೇಲೆ ತಮ್ಮನ್ನು ಬಂದು ಕೇಳುತ್ತಿರುವನಲ್ಲ ಎಂದು ವಸಿಷ್ಠರ ಮಕ್ಕಳಿಗೆ ಕೋಪ ಬಂತು. ನೀನು ಚಂಡಾಲನಾಗು ಎಂದು ತ್ರಿಶಂಕುವಿಗೆ ಶಾಪ ಕೊಟ್ಟರು. ಸುಂದರ ರೂಪದ ತ್ರಿಶಂಕು ಕೂಡಲೇ ಕುರೂಪಿಯಾದ. ಬಂಗಾರದ ಬಣ್ಣದ ಮೈ ಕಪ್ಪಗಾಯಿತು. ತಲೆಗೂದಲು ಉದುರಿಹೋಯಿತು. ಚಿನ್ನದ ಆಭರಣ ಕಬ್ಬಿಣವಾಯಿತು. ಹುಟ್ಟಿದ್ದ ಬಟ್ಟೆ ಛಿದ್ರ ಛಿದ್ರವಾಯಿತು. ಅವನ ಮಂತ್ರಿಗಳು ಪ್ರಜೆಗಳು ಹೆದರಿ ಓಡಿ ಹೋದರು. ತ್ರಿಶಂಕು ಏಕಾಂಗಿಯಾದ. ತ್ರಿಶಂಕುವಿಗೆ ತುಂಬ ದುಃಖವಾಯಿತು. ಸ್ವರ್ಗಕ್ಕೆ ಹೋಗುವ ಆಸೆ ಇದ್ದ ರಾಜ ಒಮ್ಮೆಲೆ ಚಂಡಾಲನಾದ. ಮಂತ್ರಿಗಳು ಮಕ್ಕಳು ಪ್ರಜೆಗಳು ಅವನನ್ನು ತೊರೆದರು. ಸಿಕ್ಕಿದ ಕಡೆ ಅಲೆದಾಡುತ್ತಾ ಒಂದು ದಿನ ಕೌಶಿಕನ ಆಶ್ರಮಕ್ಕೆ ಬಂದ. ಕೌಶಿಕನ ಬಳಿ ತನ್ನ ದುಃಖವನ್ನು ತೋಡಿಕೊಂಡ. ಕೌಶಿಕನಿಗೆ ತ್ರಿಶಂಕುವಿನ ಕತೆ ಕೇಳಿ ಮರುಕವಾಯಿತು. ಅವನಿಗೆ ತನ್ನ ಕೈಲಾದ ಸಹಾಯ ಮಾಡಬೇಕು ಎನಿಸಿ, ಮಹಾರಾಜ, ನೀನು ಹೆದರಬೇಡ. ನನಗೆ ತಿಳಿದಂತೆ ನೀನು ಧರ್ಮಿಷ್ಠ, ಸತ್ಯವಂತ. ನಿನ್ನ ಗುರುಪುತ್ರರ ಶಾಪ ಏನೇ ಇರಲಿ, ನಾನು ನಿನ್ನ ಈ ಚಂಡಾಲ ರೂಪ ಹೋಗುವಂತೆ ಮಾಡುತ್ತೇನೆ. ಮನುಷ್ಯ ರೂಪದಲ್ಲೇ ನಿನ್ನನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ ಎಂದನು. ತ್ರಿಶಂಕುವಿನ ಮನಸ್ಸಿಗೆ ಸಮಾಧಾನವಾಯಿತು. ಕೌಶಿಕನು ಇತರ ಋಷಿಗಳಿಗೆ ಹೇಳಿ ಕಳುಹಿಸಿದನು. ಹಲವಾರು ಋಷಿಮುನಿಗಳು ಬಂದರು. ಅವರಿಗೆ ಕೌಶಿಕನು ತ್ರಿಶಂಕುವಿನ ಕಥೆಯನ್ನು ಹೇಳಿದ. ನಾವೆಲ್ಲ ಸೇರಿ ಒಂದು ಯಾಗ ಮಾಡೋಣ. ತ್ರಿಶಂಕುವನ್ನು ಸಶರೀರನಾಗಿಯೇ ಸ್ವರ್ಗಕ್ಕೆ ಕಳಿಸೋಣ ಎಂದ. ಇತರ ಋಷಿಗಳಿಗೆ ಕೌಶಿಕನನ್ನು ಕಂಡರೆ ಒಂದು ರೀತಿಯ ಭಯ. ಅವನು ಮಹಾತಪಸ್ವಿ, ಹಠವಾದಿ ಎಂದು ಎಲ್ಲರಿಗೂ ಗೊತ್ತು. ಆದ್ದರಿಂದ ಅವನ ಮಾತಿಗೆ ಎದುರಾಡದೆ ಒಪ್ಪಿದರು. ಒಂದು ದೊಡ್ಡ ಯಾಗ ಆರಂಭವಾಯಿತು. ಯಜ್ಞದ ಎಲ್ಲ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿದರು. ಕೊನೆಯ ಘಟ್ಟ ಬಂದಿತ್ತು. ಯಾಗದ ಹವಿರ್ಭಾಗವನ್ನು ಸ್ವೀಕರಿಸಲು ದೇವತೆಗಳು ಬರಬೇಕು. ಆದರೆ ಎಷ್ಟು ಹೊತ್ತಾದರೂ ದೇವತೆಗಳು ಬರಲೇ ಇಲ್ಲ. ಕೌಶಿಕನಿಗೆ ಕೋಪ ಬಂತು. ಯಜ್ಞದ ಉಪಕರಣವನ್ನು ಕೈಯಲ್ಲಿ ಎತ್ತಿ ಹಿಡಿದು ಸಿಡಿಲಿನಂತೆ ನುಡಿದ. ತ್ರಿಶಂಕು ಮಹಾರಾಜ, ದೇವತೆಗಳು ಹವಿಸ್ಸನ್ನು ಸ್ವೀಕರಿಸಲು ಬರಲಿಲ್ಲ. ಆದರೂ ಚಿಂತೆ ಇಲ್ಲ. ಇಗೋ, ನನ್ನ ತಪಸ್ಸಿನ ಶಕ್ತಿಯನ್ನು ನೋಡು. ನಿನ್ನನ್ನು ಸಶರೀರರಾಗಿ ಸ್ವರ್ಗಕ್ಕೆ ಕಳುಹಿಸುತ್ತೇನೆ. ಒಂದು ಅದ್ಭುತ ನಡೆಯಿತು. ಅಲ್ಲಿದ್ದವರು ನೋಡುತ್ತಿದ್ದ ಹಾಗೆಯೇ ತ್ರಿಶಂಕು ಸ್ವರ್ಗದ ಕಡೆ ಮೇಲೆ ಹೋದ.
ಇಡೀ ವಿಶ್ವ ಕೌಶಿಕನ ತಪಶ್ಶಕ್ತಿಯನ್ನು ಆಶ್ಚರ್ಯದಿಂದ ನೋಡಿತು. ತ್ರಿಶಂಕು ಸ್ವರ್ಗದ ಬಾಗಿಲನ್ನು ತಲುಪಿದ. ಆದರೆ ದೇವಲೋಕದ ರಾಜ ಇಂದ್ರ ತ್ರಿಶಂಕುವನ್ನು ಒಳಗೆ ಬಿಡಲಿಲ್ಲ. ನೀನೊಬ್ಬ ಚಂಡಾಲ, ನಿನಗೆ ಸ್ವರ್ಗದಲ್ಲಿ ಪ್ರವೇಶವಿಲ್ಲ ಎಂದು ಹೇಳಿ ತ್ರಿಶಂಕುವನ್ನು ಕೆಳಗೆ ದಬ್ಬಿಬಿಟ್ಟ. ತ್ರಿಶಂಕು ತಲೆ ಕೆಳಗಾಗಿ ಬೀಳುತ್ತಾ, ತಪಸ್ವಿಗಳೇ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡ. ಕೌಶಿಕನಿಗೆ ಈ ಕೂಗು ಕೇಳಿಸಿತು. ಇಂದ್ರನ ಮೇಲೆ ಬಹಳ ಕೋಪ ಬಂತು. ಸಿಡಿಲಿನಂತೆ ನಿಲ್ಲುವು ನಿಲ್ಲುವು ಎಂದು ಕೂಗಿದ. ಮತ್ತೊಂದು ಅದ್ಭುತ ನಡೆಯಿತು. ತ್ರಿಶಂಕು ಭೂಮಿಗೂ ಸ್ವರ್ಗಕ್ಕೂ ನಡುವೆ ತಲೆ ಕೆಳಗಾಗಿ ನಿಂತ. ಭೂಮಿಯಲ್ಲಿ ಮಹರ್ಷಿಗಳ ನಡುವೆ ಕೌಶಿಕ ಕೋಪದಿಂದ ನಡುಗುತ್ತಿದ್ದ. ಹೊಸ ಸ್ವರ್ಗವನ್ನು ಸೃಷ್ಟಿಸುತ್ತೇನೆ, ಬೇರೊಬ್ಬ ಇಂದ್ರನನ್ನು ಹುಟ್ಟಿಸುತ್ತೇನೆ ಎಂದು ಅವನು ಸಂಕಲ್ಪಿಸಿದ. ಈಗ ದೇವತೆಗಳಿಗೆ ಬಹಳ ಹೆದರಿಕೆ ಆಯಿತು. ಅವರೆಲ್ಲ ಇಂದ್ರನ ಜೊತೆಗೂಡಿ ಕೌಶಿಕನ ಬಳಿಗೆ ಬಂದರು. ಕೌಶಿಕ, ನಿನ್ನ ಕೋಪವನ್ನು ಬಿಡು. ನಿನ್ನ ಸೃಷ್ಟಿ ಅದ್ಭುತವಾಗಿದೆ. ತ್ರಿಶಂಕು ಈಗ ಇರುವ ಕಡೆಯೇ ಇರಲಿ. ಅವನಿಗೆ ಸ್ವರ್ಗದ ಎಲ್ಲ ಸುಖವೂ ಸಿಗುತ್ತದೆ. ನೀನು ಸೃಷ್ಟಿಸಿರುವ ನಕ್ಷತ್ರಗಳೂ ಇರಲಿ. ಆದರೆ ಹೊಸ ದೇವತೆಗಳನ್ನು, ಇಂದ್ರನನ್ನೂ ಸೃಷ್ಟಿಸಬೇಡ ಎಂದು ಪ್ರಾರ್ಥಿಸಿಕೊಂಡರು. ಕೌಶಿಕನು ಶಾಂತನಾದ. ದೇವತೆಗಳ ಪ್ರಾರ್ಥನೆಗೆ ಒಪ್ಪಿಕೊಂಡ. ತಾನು ಕೈಗೊಂಡಿದ್ದ ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಿದ. ಅಷ್ಟು ಹೊತ್ತಿಗೆ ಅವನು ತಪಸ್ಸು ಮಾಡಿ ಸಂಪಾದಿಸಿದ್ದ ಶಕ್ತಿಯೆಲ್ಲ ಮುಗಿದು ಹೋಗಿತ್ತು. ಮತ್ತೆ ತಪಸ್ಸಿಗಾಗಿ ಹೊರಟ. ಕಠಿಣವಾದ ತಪಸ್ಸನ್ನು ಆರಂಭಿಸಿದ. ಕೌಶಿಕ ತಪಸ್ಸಿಗೆ ಆರಂಭಿಸಿದರೆ ದೇವತೆಗಳಿಗೆ ಹೆದರಿಕೆ. ತಮಗೆ ಮತ್ತೆ ತೊಂದರೆಯಾದೀತೆಂಬ ಭಯ ಅವರಿಗೆ. ಅದಕ್ಕಾಗಿ ಅವನ ತಪಸ್ಸು ನಿಲ್ಲಿಸುವಂತೆ ಮಾಡಬೇಕೆಂದು ಯೋಚಿಸಿದರು. ಮೇನಕೆ ಎಂಬ ದೇವಲೋಕದ ಅಪ್ಸರೆಯನ್ನು ಕೌಶಿಕ ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಕಳುಹಿಸಿದರು. ಮೇನಕೆ ಕೌಶಿಕನ ಬಳಿಗೆ ಬಂದಳು. ಕೌಶಿಕ ಅವಳನ್ನು ನೋಡಿದ. ಆಕೆ ಬಹಳ ಸುಂದರಳಾಗಿದ್ದಳು. ಅವಳನ್ನು ಪ್ರೀತಿಸಿದ. ಇಬ್ಬರೂ ಸಂಸಾರ ಮಾಡಲು ಆರಂಭಿಸಿದರು. ಹಲವು ವರ್ಷಗಳ ನಂತರ ಮೇನಕೆಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಆಕೆಯೇ ಶಕುಂತಲೆ. ಆಗ ಕೌಶಿಕನಿಗೆ ನಾನು ಮಾಡಿದ್ದು ತಪ್ಪು, ಸಂಸಾರದಲ್ಲಿ ಮುಳುಗಿ ತಪಸ್ಸನ್ನೇ ಮರೆತನಲ್ಲ ಎನಿಸಿತು. ಮೇನಕೆ ಶಕುಂತಲೆಯರನ್ನು ಬೇರೆ ಕಳುಹಿಸಿ ಮತ್ತೆ ಘೋರವಾದ ತಪಸ್ಸನ್ನು ಆರಂಭಿಸಿದ. ಸುಮಾರು 1000 ವರ್ಷಗಳ ಕಾಲ ಉಗ್ರವಾದ ತಪಸ್ಸನ್ನು ಮಾಡಿದ. ಮೌನ ವ್ರತವನ್ನು ಹಿಡಿದ. ಆಹಾರ ನಿದ್ರೆಗಳನ್ನು ಬಿಟ್ಟ. ಮರದ ಕೊರಟಿನಂತೆ ನಿಶ್ಚಲನಾಗಿದ್ದ. ಕೊನೆಗೆ ತಪಸ್ಸು ಬಹಳ ಘೋರವಾಯಿತು. ಅವನ ತಲೆಯಿಂದ ಹೊಗೆ ಹೊರಟಿತು. ಆ ಮಹಾಜ್ವಾಲೆಯಿಂದ ಇಡೀ ಲೋಕವೇ ತಲ್ಲಣಗೊಂಡಿತು. ದೇವತೆಗಳೆಲ್ಲ ಬ್ರಹ್ಮನ ಬಳಿಗೆ ಹೋದರು. ದೇವ, ಕೌಶಿಕನ ಇಚ್ಛೆಯನ್ನು ಈಡೇರಿಸಬೇಕು ಎಂದರು. ಬ್ರಹ್ಮದೇವ ಕೌಶಿಕನ ಬಳಿ ಬಂದ. ಮಧುರವಾಗಿ ಬ್ರಹ್ಮರ್ಷಿ ಎಂದು ಕರೆದ. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಎಂದ. ಕೌಶಿಕನಿಗೆ ಸಂತೋಷವಾಯಿತು. ವಸಿಷ್ಠರ ಕೈಯಲ್ಲೂ ಬ್ರಹ್ಮರ್ಷಿ ಎನಿಸಿಕೊಳ್ಳಬೇಕೆಂದು ಅವನಿಗೆ ಆಸೆ. ಅದನ್ನು ಬ್ರಹ್ಮನ ಮುಂದೆ ಹೇಳಿದ. ಬ್ರಹ್ಮದೇವನಕ್ಕೂ ವಸಿಷ್ಠರನ್ನು ಕರೆಸಿದ. ವಸಿಷ್ಠರು ಸ್ನೇಹದಿಂದ, ಕೌಶಿಕ, ನೀನು ಬ್ರಹ್ಮರ್ಷಿಯಾದೆ ಎಂದು ಹೇಳಿ ಅವನನ್ನು ಅಪ್ಪಿಕೊಂಡರು. ಅಂದಿನಿಂದ ಕೌಶಿಕ ವಿಶ್ವಾಮಿತ್ರನಾದ. ದಶರಥನ ಆಸ್ಥಾನಕ್ಕೆ ಬಂದ ಮಹರ್ಷಿಯ ಕತೆ ಇದು.